ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಸಾಕಷ್ಟು ಭದ್ರತೆಗೆ ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಭದ್ರತೆಯ ಲೋಪದೋಷ ಕೂಡ ಕಂಡುಬರೋದಿಲ್ಲ. ಹಾಗಾಗಿ ವಿಶ್ವದಲ್ಲೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ಕಸ್ಟಮ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಆ ಇಬ್ಬರು ಯುವಕರನ್ನ ಕಸ್ಟಮ್ ಅಧಿಕಾರಿಗಳು ಯಾಕೆ ವಶಕ್ಕೆ ತೆಗೆದುಕೊಂಡ್ರು, ಅವರು ಮಾಡಿದಂಥ ಕೆಲಸ ಆದರೂ ಏನು, ಅವರ ಬಳಿ ಸಿಕ್ಕ ವಸ್ತು ಯಾವುದು ಅಂತೀರಾ, ಈ ಸ್ಟೋರಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಹೌದು, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಸಾಕು, ಪ್ರತಿನಿತ್ಯ ಲಕ್ಷಾಂತರ ಜನ ಇಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತೆ ಬೇರೆ ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಕೂಡ ನಮ್ಮ ಬೆಂಗಳೂರಿಗೆ ಬರ್ತಾರೆ. ಆದರೆ ಇಲ್ಲಿಂದ ಹೋಗ್ತಕ್ಕಂಥ ಇಬ್ಬರು ಪ್ರಯಾಣಿಕರು ಏನೋ ಬೆಲ್ಟ್ನಲ್ಲಿ ಅಂದರೆ ಬೆಲ್ಟ್ ಧರಿಸುವಂಥ ಜಾಗದಲ್ಲಿ ಚಿನ್ನದಂತಹ ಲೋಹದ ಪುಡಿಯನ್ನು ಸಹ ಇಲ್ಲಿಂದ ಬೇರೆ ಕಡೆಗೆ ರಫ್ತು ಮಾಡೋದಕ್ಕೆ ಕೂಡ ಮುಂದಾಗಿದ್ರು. ಈ ವೇಳೆ ಏನು ಚೆಕಿಂಗ್ನಲ್ಲಿ ಇಬ್ಬರು ಯುವಕರನ್ನು ಸಹ ಈಗ CSF ಅಧಿಕಾರಿಗಳು ವಶಕ್ಕೆ ಪಡೆದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಅಧಿಕಾರಿಗಳ ವಶಕ್ಕೆ ಕೂಡ ಕೊಟ್ಟಿರುವಂಥದ್ದು. ಸುಮಾರು 260 ಗ್ರಾಂನಷ್ಟು ತೂಕ ಇದ್ದಂಥ ಲೋಹದಂತಹ ಚಿನ್ನದ ಪುಡಿಯನ್ನ ವಶಕ್ಕೆ ಪಡೆದಿರುವಂಥದ್ದು. ಅಂದ್ರೆ ಇದು ನಿಜವಾದ ಚಿನ್ನದ ವಸ್ತುನ ಅಥವಾ ಈ ವಸ್ತುನ ಎಲ್ಲಿಂದ ಇವರು ಪುಡಿ ಮಾಡಿದ್ರು, ಹೇಗೆ ಇಲ್ಲಿಂದ ಎಲ್ಲಿಗೆ ಸಾಗಣೆ ಮಾಡ್ತಿದ್ರು ಅನ್ನೋಂಥ ಮಾಹಿತಿಯನ್ನು ಸಹ ಈಗ CSF ಅಧಿಕಾರಿಗಳು ಕಲೆ ಹಾಕ್ತಿರುವಂಥದ್ದು. ಈ ಇಬ್ಬರು ವ್ಯಕ್ತಿಗಳು ಬೆಂಗಳೂರಿನಿಂದ ಅಹಮದಾಬಾದ್ಗೆ ಟಿಕೆಟ್ ಅನ್ನು ಸಹ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಡಿಪಾರ್ಚರ್ನ ಬೆಳಗ್ಗೆ ಸಹ ಏನೋ ತಪಾಸಣೆಗೆ ಬರ್ತಾರೆ. ಅಂದ್ರೆ CSF ಅಧಿಕಾರಿಗಳಿಗೆ ಯಾವುದೇ ರೀತಿಯ ಅನುಮಾನ ಬಾರದ ರೀತಿ ಒಳಭಾಗಕ್ಕೂ ಕೂಡ ಎಂಟ್ರಿ ಆಗ್ತಾರೆ. ಆದ್ರೆ ಏನು ಚೆಕಿಂಗ್ನ 7-8 ವಿಭಾಗದಲ್ಲಿ ಏನು ಚೆಕಿಂಗ್ ಮಾಡೋದು ಅಂತ ಹಿನ್ನೆಲೆಯಲ್ಲಿ ಕಸ್ಟಮ್ ಅಧಿಕಾರಿಗಳು ಏನು ಇವರ ಮೇಲೆ ಒಂದು ಕಣ್ಣನ್ನು ಸಹ ಇಟ್ಟಿರ್ತಾರೆ. ಚೆಕಿಂಗ್ನ ಒಳಭಾಗಕ್ಕೆ ಹೋಗ್ತಿದ್ದಂತೆ ಏನೋ ಒಂದು ಸಿಗ್ನಲ್ ಸಹ ಬರ್ತದೆ. ಅಂದ್ರೆ ಅವರು ಏನೋ ಲೋಹದ ವಸ್ತುಗಳನ್ನ ಸಾಗಣೆ ಮಾಡ್ತಿದ್ರು ಅನ್ನೋಂಥ ಅನುಮಾನ ಕೂಡ ಬರ್ತದೆ. ಹಾಗಾಗಿ ಅಧಿಕಾರಿಗಳು ಅವರನ್ನ ತಪಾಸಣೆ ಮಾಡಿದಂಥ ಸಮಯದಲ್ಲಿ ಬೆಲ್ಟ್ ಧರಿಸುವಂತ ಜಾಗದಲ್ಲಿ ಅಂದ್ರೆ ಸೊಂಟ ಭಾಗದಲ್ಲಿ ಏನು 2 ಬೃಹದಾಕಾರದಲ್ಲಿ ಏನು ಲೋಹದ ತುಂಡುಗಳು ಅಂದ್ರೆ ಚಿನ್ನದ ಪುಡಿ ಅಂತ ಇರ್ತಕ್ಕಂಥ ಲೋಹದ ವಸ್ತುಗಳು ಅಥವಾ ಚಿನ್ನದ ಪುಡಿ ಅನ್ನುವಂಥ ವಸ್ತುಗಳನ್ನ ಇಲ್ಲಿಂದ ಸಾಗಣೆ ಮಾಡೋದಕ್ಕೆ ತಯಾರಿಯನ್ನು ಸಹ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವರನ್ನು ಸಹ ಈಗಾಗಲೇ CSF ಅಧಿಕಾರಿಗಳು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರಿಗೂ ಸಹ ವಶಕ್ಕೆ ನೀಡಿದರೆ ಅವರು ಕೂಡ ಈಗ ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ವಿಜ್ಞಾನ ತಂತ್ರಜ್ಞಾನಗಳಿಗೂ ಕೂಡ ಸಾಕಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಮತ್ತೆ ವಿದೇಶಿಗರು ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಸಾಕು ಮೊದಲು ಹೆಸರುವಾಸಿ ಆಗಿರತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗಾಗಿ ಸಾಕಷ್ಟು ಭದ್ರತೆಗಳು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯ ಲೋಹಗಳನ್ನು ಸಹ ಇಲ್ಲಿಗೆ ತರೋದಕ್ಕೂ ಆಗಲ್ಲ, ಇಲ್ಲಿಂದ ಮತ್ತೆ ಬೇರೆ ಕಡೆ ಕೂಡ ಕಳ್ಳ ಸಾಗಣೆಯನ್ನು ಮಾಡೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಏನು ಕಸ್ಟಮ್ ಅಧಿಕಾರಿಗಳು ಕೂಡ ಈಗ ಕಾರ್ಯಾಚರಣೆಗೆ ಇಳಿದಿರುವಂತ ಹಿನ್ನೆಲೆಯಲ್ಲಿ ಇಬ್ಬರನ್ನು ಸಹ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ಇವರು ಈ ಚಿನ್ನದ ವಸ್ತುಗಳನ್ನ ಎಲ್ಲಿ ಪುಡಿ ಮಾಡಿದ್ರು, ಮತ್ತೆ ಇವರ ಏನಾದ್ರು ಜಾಲ ಇದೆಯಾ ಅಥವಾ ಬೇರೆ ಇವರಿಗೆ ಏನಾದ್ರು ನಂಟಿದೆಯಾ, ಇಂಟರ್ನ್ಯಾಷನಲ್ ಲಿಂಕ್ ಏನಾದ್ರು ಇದೆಯಾ ಅನ್ನೋಂಥ ಎಲ್ಲಾ ರೀತಿಯ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನು ಸಹ ಮುಂದುವರಿಸಿರುವಂಥದ್ದು. ಒಟ್ಟಾರೆ ಏನು ಕಸ್ಟಮ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಿಂದಾಗಿ ಸಾಕಷ್ಟು 260 ಗ್ರಾಂನಷ್ಟು ಏನು ಚಿನ್ನದಂತಹ ವಸ್ತುಗಳು ಈಗ ಪತ್ತೆ ಆಗಿರುವಂಥದ್ದು. ಇದರ ಜಾಲವನ್ನು ಸಹ ಈಗ ಕಂಡುಹಿಡಿತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.